ಕಾಡು ಜೀರಿಗೆ ಅಥವಾ ಕಾಲಜೀರ ಆಂಟಿ ಆಕ್ಸಿಡೆಂಟ್, ಉರಿಯೂತದ ನಿವಾರಕ ಮತ್ತು ರೋಗ ನಿರೋಧಕ ಗುಣಗಳನ್ನು ಹೊಂದಿದ್ದು ಜೀರ್ಣಕ್ರಿಯೆ, ತೂಕ ನಷ್ಟ ಮತ್ತು ಅಸ್ತಮಾ ಅಥವಾ ಕೆಮ್ಮಿನಂತಹ ಉಸಿರಾಟದ ಸಮಸ್ಯೆಗಳನ್ನು ನಿವಾರಿಸಲು ಅತ್ಯುತ್ತಮವಾಗಿದೆ. ಖಾಲಿ ಹೊಟ್ಟೆಗೆ ಇದರ ನೀರನ್ನು ಕುಡಿಯುವುದರಿಂದ ಕೊಲೆಸ್ಟ್ರಾಲ್ ನಿಯಂತ್ರಣ, ಚರ್ಮದ ಆರೋಗ್ಯ ಅಂದರೆ ಚರ್ಮದಲ್ಲಿನ ತುರಿಕೆ ಅಥವಾ ಅಲರ್ಜಿ ಕಡಿಮೆ ಮಾಡಲು ಈ ಕಾಲಜೀರಿಗೆ ಕಷಾಯ ಸಹಾಯಕ. ಕಾಲಜೀರಿಗೆ ನೀರು ಅಜೀರ್ಣಕ್ಕೆ ಬಳಸಲಾಗುತ್ತದೆ. ಇದು ಕೂದಲು ಉದುರುವಿಕೆಯನ್ನು ತಡೆಯಲು ಸಹಕಾರಿ. ಕಾಲಜೀರ ತನ್ನ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಕಾಡು ಜೀರಿಗೆಯ ಪ್ರಮುಖ ಆರೋಗ್ಯ ಪ್ರಯೋಜನಗಳು: ಜೀರ್ಣಕ್ರಿಯೆ ಮತ್ತು ಮಲಬದ್ಧತೆ. ಕಾಡು ಜೀರಿಗೆಯು ಹೊಟ್ಟೆಯುಬ್ಬರ, ಅಜೀರ್ಣ ಮತ್ತು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ತೂಕ ಇಳಿಕೆ. ಕಾಲಜೀರಿಗೆಯ ಕಷಾಯ ದೇಹದ ಕೊಬ್ಬನ್ನು ಕರಗಿಸಲು ಮತ್ತು ಸ್ಥೂಲಕಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಉಸಿರಾಟದ ಸಮಸ್ಯೆಗಳು: ಅಸ್ತಮಾ, ಕೆಮ್ಮು ಮತ್ತು ಅಲರ್ಜಿಯಂತಹ ಶ್ವಾಸಕೋಶದ ಕಾಯಿಲೆಗಳ ವಿರುದ್ಧ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಮಧುಮೇಹ ನಿಯಂತ್ರಣ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ಕಾಡುಜೀರಿಗೆ ಅಥವಾ ಕಾಲಜೀರಿಗೆ ಕಷಾಯ ಮಾಡುವ ವಿಧಾನ: 1 ಸ್ಪೂನ್ ಕಾಲಜೀರಿಗೆಯನ್ನು ಹುರಿದುಕೊಳ್ಳಿ. ಅದು ಚಟಪಟ ಶಬ್ದ ಆಗುವಾಗ 1 ಗ್ಲಾಸ್ ನೀರು ಹಾಕಿಕೊಂಡು ಅರ್ಧ ಗ್ಲಾಸ್ ನೀರು ಆಗುವ ತನಕ ಕುದಿಸಿ ಅದನ್ನು ಸೋಸಿಕೊಂಡು 2 ಗುಟುಕು ಕುಡಿಯಬಹುದು. ಮಕ್ಕಳಿಗಾದರೆ 1 ಸ್ಪೂನ್ಗಿಂತ ಜಾಸ್ತಿ ಬೇಡ. ತುಂಬ ಕಹಿ, ವಾರಕ್ಕೊಮ್ಮೆ ಮಾತ್ರ ಕುಡಿಯಬಹುದು. ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಉತ್ತಮ ನೈಸರ್ಗಿಕ ಪಾನೀಯವಾಗಿದೆ. ಕಾಲಜೀರದ ಪ್ರಯೋಜನಗಳು, ಡೋಸೇಜ್ ಮತ್ತು ಇತರ ಗುಣಲಕ್ಷಣಗಳಿಗೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಯನ್ನು ಒದಗಿಸುವುದು ನಮ್ಮ ಉದ್ದೇಶ. ಈ ಮಾಹಿತಿಯ ಆಧಾರದ ಮೇಲೆ ರೋಗಿಗಳು ಇದನ್ನು ಸೇವಿಸದಂತೆ ಸೂಚಿಸಲಾಗಿದೆ. ಗರ್ಭಿಣಿಯರು ಮತ್ತು ಗಂಭೀರ ಆರೋಗ್ಯ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಮೇರೆಗೆ ಸೇವಿಸುವುದು ಉತ್ತಮ. ಇದನ್ನು ಔಷಧಿಯಾಗಿ ತೆಗೆದುಕೊಳ್ಳುವ ಮೊದಲು ತಜ್ಞರ ಅಭಿಪ್ರಾಯವನ್ನು ಹೊಂದಿರುವುದು ಉತ್ತಮ, ಏಕೆಂದರೆ ಡೋಸೇಜ್ ಮತ್ತು ಚಿಕಿತ್ಸೆಯು ರೋಗಿಗಳಿಂದ ರೋಗಿಗೆ, ಅವರ ಲಕ್ಷಣಗಳು ಮತ್ತು ವೈದ್ಯಕೀಯ ಇತಿಹಾಸವನ್ನು ಅವಲಂಬಿಸಿ ಬದಲಾಗುತ್ತದೆ. ಅತಿಯಾದರೆ ಅಮೃತವೂ ವಿಷ ಎನ್ನುವಂತೆ ಕಾಡು ಜೀರಿಗೆ ಅತಿಯಾಗಿ ಸೇವಿಸುವುದರಿಂದ ನಾರ್ಕೋಟಿಕ್ ಗುಣಲಕ್ಷಣಗಳ ಕಾರಣದಿಂದಾಗಿ ತಲೆ ತಿರುಗುವಿಕೆ, ಮಂಕು ಕವಿಯುವುದು ಮತ್ತು ವಾಕರಿಕೆ ಉಂಟಾಗಬಹುದು. ಇವು ಅರೆನಿದ್ರಾವಸ್ಥೆ ಅಂದರೆ ಮಂಪರು ಮತ್ತು ಜೀರ್ಣಕಾರಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಇದನ್ನು ಮಿತವಾಗಿ ಬಳಸಿ. ಕಾಡು ಜೀರಿಗೆಯ ಅಡ್ಡ ಪರಿಣಾಮಗಳು. ನಾರ್ಕೋಟಿಕ್ ಗುಣಲಕ್ಷಣಗಳು. ಕಾಡು ಜೀರಿಗೆಯಲ್ಲಿ ನಾರ್ಕೋಟಿಕ್ ಗುಣಲಕ್ಷಣಗಳಿದ್ದು ಅತಿಯಾದ ಸೇವನೆಯು ಮೆದುಳಿನ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರಬಹುದು. ತಲೆ ತಿರುಗುವಿಕೆ ಮತ್ತು ವಾಕರಿಕೆ. ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ವಾಕರಿಕೆ, ವಾಂತಿ ಮತ್ತು ತಲೆ ತಿರುಗುವಿಕೆ ಉಂಟಾಗಬಹುದು. ಅರೆನಿದ್ರಾವಸ್ಥೆ. ಇದು ಮಂಕು ಕವಿಯುವುದು ಅಥವಾ ನಿದ್ರಾಹೀನತೆಯನ್ನು ಪ್ರೇರೇಪಿಸುತ್ತದೆ. ಸಲಹೆ: ವಿದ್ಯಾರ್ಥಿಗಳು ಮತ್ತು ವಾಹನ ಚಾಲಕರು ಇದನ್ನು ಮಿತವಾಗಿ ಸೇವಿಸುವುದು ಒಳ್ಳೆಯದು, ಏಕೆಂದರೆ ಇದು ಅರೆನಿದ್ರಾವಸ್ಥೆಗೆ ಕಾರಣವಾಗಬಹುದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.